ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ SSLC ವಿದ್ಯಾರ್ಥಿಗಳೇ ಅತಿ ಬ್ರೇಕಿಂಗ್ ನ್ಯೂಸ್ ಹಾಗೂ ಎಲ್ಲಾ ಶಿಕ್ಷಕರಿಗೂ ಕೂಡ ಅತಿ ಬ್ರೇಕಿಂಗ್ ಹಾಗೂ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಏಕೆಂದ್ರೆ ಅತಿ ಚರ್ಚೆಯಲ್ಲಿ ಇರುವಂತಹ ಅತಿ ಅವಶ್ಯಕವಾಗಿರುವಂತಹ SSLC ಎಕ್ಸಾಮ್ಗೆ ಅಂಕಗಳ ಪರಿವರ್ತನೆಯನ್ನ ಪಾಸ್ ಆಗೋದಕ್ಕೆ ಉತ್ತೀರ್ಣ ಆಗೋದಕ್ಕೆ ಎಷ್ಟು ಅಂಕಗಳು ಬೇಕೆನ್ನೋದನ್ನ ಅದನ್ನ ಕರ್ನಾಟಕ ಸರ್ಕಾರ ಪರಿಷ್ಕರಣೆಗೆ ಒಳಪಡಿಸಿದೆ. ಹಾಗೂ ಒಂದು ಗೌರ್ಮೆಂಟ್ ಜಿಯೋ ಕೂಡ ಗೌರ್ಮೆಂಟ್ ಆರ್ಡರ್ ಕೂಡ ಅಂದ್ರೆ ಕರ್ನಾಟಕ ರಾಜ್ಯಪತ್ರನು ಕೂಡ ಈಗಾಗಲೇ ಘೋಷಣೆಯನ್ನ ಮಾಡಿದೆ. ಸೊ ಡೇಟ್ ಅನ್ನ ನೋಡಿದರೆ ತಮ್ಗೆಲ್ಲರೂ ಸಿಹಿ ಸುದ್ದಿಯನ್ನು ಕೊಡ್ತಾ ಇದೆ ಅಂತ ತಿಳ್ಕೊಳ್ಳಿ. SSLC ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಿಕ್ಷಕರಿಗೂ ಸಹಿತ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಹಲವಾರು ವರ್ಷಗಳಿಂದ ಈ ಒಂದು CBSE ಮಾದರಿಯಲ್ಲಿ ಪರೀಕ್ಷೆಗಳಾಗಬೇಕು, ಉತ್ತೀರ್ಣ ಆಗುವಂತ ಅಂಕಗಳು ಕಡಿಮೆ ಆಗ್ಬೇಕು ಎನ್ನುವಂತ ಏನು ಬೇಡಿಕೆ ಇತ್ತು. ಸೊ ಹೀಗೆ ಜಿಯೋ ಹೊರಗೆ ಬಂದಿದೆ. ಕರ್ನಾಟಕ ಸರ್ಕಾರದ ಅಧಿಕೃತವಾಗಿರುವಂತಹ ರಾಜ್ಯ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ. 24 ಜುಲೈ 2025 ಒಂದು ಜಿಯೋನ ಪಾಸ್ ಮಾಡಿದರೆ ಬನ್ನಿ ಆ ಒಂದು ಜಿಯೋದಲ್ಲಿ ಏನೇನಿದೆ ಅನ್ನೋದನ್ನ ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಏನೆಲ್ಲ ಅನ್ನೋದನ್ನ ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಸೊ ಕರ್ನಾಟಕ ಸರ್ಕಾರ ಇದೆ ಅಧಿಸೂಚನೆ ಹೊರಡಿಸಿದೆ. ಅದರ ಬಗ್ಗೆ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಾಯ್ದೆ 1996 ಕರ್ನಾಟಕ ಅಧಿನಿಯಮ ಸಂಖ್ಯೆ 16 ಸೆಕ್ಷನ್ 26 ಮತ್ತು ಸೆಕ್ಷನ್ 27 ಮೂಲಕ ಪದದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಕರ್ನಾಟಕ ಸರ್ಕಾರ ಅನುಮೋದನೆ ಮೇರೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಮೊದಲ ನಿಯಮಾವಳಿಗಳು 1966 ಕೆಳಗಿನಂತೆ ಕರಡು ತಿದ್ದುಪಡಿ ನಿಯಮಗಳನ್ನು ಪ್ರಕಟಿಸಲಾಗಿರುತ್ತದೆ. ಇದರಿಂದ ಪರಿಣಾಮ ಬೀರುವ ಎಲ್ಲಾ ವ್ಯಕ್ತಿಗಳು ಮಾಹಿತಿಗಾಗಿ ಮತ್ತು ಅಧಿಕೃತ ಗೆಜೆಟ್ ನಲ್ಲಿ ಪ್ರಕಟವಾದ ದಿನಾಂಕ 15 ದಿನಗಳ ಅವಧಿ ಮುಗಿದ ನಂತರ ಸದರಿ ಕರಡು ನಿಯಮಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ಸೂಚನೆ ನೀಡಲಾಗಿದೆ. ಸೊ ಈಗಾಗಲೇ ಜಿಯೋನ ತೆಗೆದುಕೊಂಡು ಬಂದ್ರೆ ಏನಾದ್ರೂ ಅಬ್ಜೆಕ್ಷನ್ ಇದ್ರೆ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ವ್ಯಕ್ತಿ ನಾವು ಏನಾದ್ರೂ ಅಬ್ಜೆಕ್ಷನ್ ಇದ್ರೆ ಅಬ್ಜೆಕ್ಷನ್ ಫೈಲ್ ಮಾಡಬಹುದು. ಒಂದ್ ವೇಳೆ ಯಾವುದೇ ಅಬ್ಜೆಕ್ಷನ್ ಬರಲಿಲ್ಲ ಹಾಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂದ್ರೆ 15 ದಿನದ ಒಳಗಾಗಿ ಇದೇ ಕರಡು ಪ್ರತಿ ಏನಾಗ್ತದೆ ಫೈನಲ್ ಬಿಲ್ ಆಗಿ ಹೊರಹೊಮ್ಮುತ್ತದೆ. ಇಲಾಖೆ ಈಗಾಗಲೇ ತಿಳಿಪಡಿಸ್ತಾ ಇದೆ. ಏನಂತ ಹೇಳಿದ್ರೆ ಮೇಲೆ ನಿರ್ದಿಷ್ಟ ಅವಧಿ ಮುಗಿಯುವ ಮೊದಲು ಅಂದ್ರೆ 15 ದಿನದ ಒಳಗಾಗಿ ಏನಾದ್ರೂ ನಮ್ಮ ಅಬ್ಜೆಕ್ಷನ್ ಆಕ್ಷೇಪಣೆಗಳಿದ್ರೆ ಅಥವಾ ಸಲಹೆ ಸೂಚನೆಗಳಿದ್ರೆ ಮಂಡಳಿಗೆ ನಾವು ಏನ್ ಮಾಡ್ಬೇಕಾಗುತ್ತೆ ಸಲ್ಲಿಸಬೇಕಾಗ್ತದೆ. ಒಂದ್ ವೇಳೆ ಏನಾದ್ರೂ 15 ದಿನದೊಳಗಾಗಿ ಒಂದು ವ್ಯಾಲಿಡ್ ಅಬ್ಜೆಕ್ಷನ್ ಬರ್ಲಿಲ್ಲ ಅಥವಾ ವ್ಯಾಲಿಡ್ ಸಲಹೆಗಳು ನೀಡಲಾಗಿಲ್ಲ ಅಂದ್ರೆ ಇದೇ ಫೈನಲ್ ಆಗತ್ತೆ. ಸೊ ಆ ಕರಡು ನಿಯಮಗಳು ಎಲ್ಲಿ ಏನೇನು ಬದಲಾವಣೆ ಆಗಿದಾವೆ ಅನ್ನೋದನ್ನ ನೋಡೋದಾದ್ರೆ ಕರಡು ನಿಯಮಗಳು ಶೀರ್ಷಿಕೆ ಮತ್ತು ಪ್ರಾರಂಭ ಎಲ್ಲಿಂದ ಅಂದ್ರೆ ಈ ನಿಯಮಗಳನ್ನು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಮೊದಲ ನಿಯಮಗಳು ತಿದ್ದುಪಡಿ 2025 ಎಂದು ಕರೆಯತಕ್ಕದ್ದು. ಬೈ ಚಾನ್ಸ್ ಏನಾದ್ರೂ ಬಿಲ್ ಪಾಸ್ ಆದ್ರೆ ಪಾಸ್ ಆಗೇ ಆಗತ್ತೆ ಅಂತ ಅನ್ಸುತ್ತೆ. ಇದಕ್ಕೆ ತಿದ್ದುಪಡಿ 2025 ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಮೊದಲ ನಿಯಮಗಳು ಅಂತ ಇದಕ್ಕೆ ಹೆಸರು ಬರ್ತದೆ. ಅನುಬಂಧ 3ರ ತಿದ್ದುಪಡಿ. ಸೊ ಇದು ಮುಖ್ಯವಾಗಿರುವಂತದ್ದು. ಇಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಮೊದಲ ನಿಯಮಾವಳಿಗಳು 1966 ಅನುಬಂಧ 3ರಲ್ಲಿ ಕೊಟ್ಟಿರುವಂತೆ ಸಬ್ಸೆಕ್ಷನ್ 1 ನಲ್ಲಿ ನಿಯಮ 16 ಏನಿತ್ತು ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಈ ಕೆಳಗಿನಂತೆ ಪ್ರತಿಯೋಜಿಸತಕ್ಕದ್ದು. ಸೊ ಮುಂಚೆ ಏನು ನಮಗೆ ಪಾಸ್ ಆಗೋದಕ್ಕೆ ಅತಿ ಹೆಚ್ಚಿಗೆ ಇತ್ತು. ಸೊ ಆ ಒಂದು ನಿಯಮ ಏನಿತ್ತು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೂ ಏನೆಲ್ಲ ತಿದ್ದುಪಡಿ ಆಗ್ತಾ ಇದೆ ಅಂದ್ರೆ ಅಭ್ಯರ್ಥಿಗಳು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡೂ ಸೇರಿ ಒಟ್ಟಾರೆ ಸರಾಸರಿ 33 ಅಂಕಗಳನ್ನ ಪಡೆದು ನೋಡಿ ಬಹಳ ಸ್ಪಷ್ಟವಾಗಿ. ಯಾಕಂದ್ರೆ ನಾವೆಲ್ಲ ಕೇವಲ ರಿಟರ್ನ್ ಎಕ್ಸಾಮ್ಗೆ ಮ್ಯಾಕ್ಸಿಮಮ್ ಆಗಿ 80ಕ್ಕೆ 28 ಮಾರ್ಕ್ಸ್ ಹಾಗೂ 100ಕ್ಕೆ ಪ್ರಥಮ ಭಾಷೆಗೆ 100ಕ್ಕೆ 35 ಅಂಕ ಅಂತ ಕೇವಲ ರಿಟರ್ನ್ ಅಲ್ಲಿ ತೆಗೆದುಕೊಳ್ತಿದ್ವಿ, ಇಂಟರ್ನಲ್ ಇನ್ಕ್ಲೂಡ್ ಮಾಡ್ತಾ ಇರ್ಲಿಲ್ಲ. ಸೊ ಇಲ್ಲಿ ದೊಡ್ಡ ಬದಲಾವಣೆ ಏನಾಗ್ತಾ ಇದೆ ಅಂದ್ರೆ ಮೌಲ್ಯಮಾಪನ, ಆಂತರಿಕ ಮೌಲ್ಯಮಾಪನ ಇಂಟರ್ನಲ್ ಮಾರ್ಕ್ಸ್ ಪ್ಲಸ್ ನಾವೇನ್ ರಿಟರ್ನ್ ಎಕ್ಸಾಮ್ ಅನ್ನು ಬರಿತೀವಿ, ಬಾಹ್ಯ ಪರೀಕ್ಷೆ ಏನ್ ಬರಿತೀವಿ, ಎಕ್ಸ್ಟರ್ನಲ್ ಎಕ್ಸಾಮ್ ಅನ್ನ ಏನ್ ಬರಿತೀವಿ ಅದೆರಡನ್ನ ಸೇರಿಸಿ ಸರಾಸರಿ ಅಂಕಗಳು ಎಷ್ಟಿರಬೇಕು ಅಂದ್ರೆ ಒಟ್ಟಾರೆ 33% ಇರಬೇಕು. ಅಂದ್ರೆ ಒಟ್ಟು 625 ಅಂಕಗಳಿಗೆ ಕನಿಷ್ಠ 206 ಅಂಕಗಳನ್ನ ಪಡೆದಿದ್ದಲ್ಲಿ ನೋಡಿ ಆ 206 ಅಂಕಗಳನ್ನ ಪಡಿಬೇಕು. ಎಷ್ಟಕ್ಕೆ 625ಕ್ಕೆ 206 ಅಂಕಗಳನ್ನು ಪಡೆದರೆ ಮತ್ತು ಆಯಾ ವಿಷಯಗಳಿಗೆ ಪ್ರತಿ ವಿಷಯಗಳಲ್ಲಿ ಕನಿಷ್ಠ 30 ಅಂಕಗಳನ್ನ ಪಡೆದಿದ್ದಲ್ಲಿ ಅಂತಹ ಅಭ್ಯರ್ಥಿಯನ್ನು ಉತ್ತೀರ್ಣ ಎಂದು ಘೋಷಿಸಲಾಗುತ್ತದೆ ಅಂತ ದೊಡ್ಡ ಬದಲಾವಣೆ ಪರೀಕ್ಷಾ ಮಂಡಳಿಯಲ್ಲಿ ಮಾಡ್ತದೆ. ಸೊ ಈ ವರ್ಷ SSLC ಪರೀಕ್ಷೆ ಮೇ ಬಿ ಇದು ಅಪ್ಲೈ ಆಗ್ಬೋದು. 15 ದಿನಗಳಲ್ಲಿ ಏನಾದ್ರೂ ಅಬ್ಜೆಕ್ಷನ್ ಇರಲಿಲ್ಲ ಅಂದ್ರೆ ಇದೇ ಫೈನಲ್ ಆಗತ್ತೆ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಮಾಹಿತಿ ಇದೆ. 33% ಪಾಸಿಂಗ್ ಪರ್ಸೆಂಟೇಜ್ ಅದು ಎದಕ್ಕೆ ಅಂದ್ರೆ ಇಂಟರ್ನಲ್ ಪ್ಲಸ್ ನಾವು ಏನ್ ರಿಟರ್ನ್ ಎಕ್ಸಾಮ್ ಬಾಹ್ಯ ಪರೀಕ್ಷೆ ಏನ್ ಬರೀತೀವಿ ಅದೆಲ್ಲವನ್ನ ಸೇರಿಸಿ ಹಾಗೂ ಸಬ್ಜೆಕ್ಟ್ ಅಲ್ಲಿ 30% ತೆಗೆದುಕೊಂಡ್ರೆ ಸಾಕು. ಅವನ ಸರಾಸರಿ 33% ಆಗ್ಬೇಕು. ಬಾಹ್ಯ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನವನ್ನ ಸೇರಿಸಿ ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಲಿದೆ. ಯಾಕಂದ್ರೆ ಅತಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಹೀಗಾದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. ಫೇಲಿಂಗ್ ಪರ್ಸೆಂಟೇಜ್ ಏನಿದೆ NC
ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಲಿದೆ. ಸೊ ಬಿಗ್ ಅಪ್ಡೇಟ್. ಸೊ ಇದಾಗಿತ್ತು ಇವತ್ತಿನ ಬ್ರೇಕಿಂಗ್ ಸುದ್ದಿ. ಹಾಗೂ ಇದಕ್ಕೆ ಫೈನಲ್ ಆದ್ಮೇಲೆ ಏನೆಲ್ಲ ರೂಪರೇಷೆಗಳು ನೇಮಿಸ್ತಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಒಂದು ಸಿಹಿ ಸುದ್ದಿಯನ್ನ ನಿಮ್ಮ ಶಿಕ್ಷಕ ಮಿತ್ರರ ಜೊತೆಗೆ ಹಾಗೂ ನಿಮ್ಮ SSLC ಅಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ತಪ್ಪದೇ ತಲುಪಿಸಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.